ಗದಗ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು ಪಕ್ಷ ಬಿಟ್ಟು ಹೋಗ್ತಿದ್ದಾರೆ. ಹೈಕಮಾಂಡ್ ನಡವಳಿಕೆ ಚೆನ್ನಾಗಿಲ್ಲಂತ. ಪ್ರಧಾನಿ ಮೋದಿ ಅವರ ದೇಶದ ಹಿತದೃಷ್ಟಿಯಿಂದ ಚಿನ್ನ ಖರೀದಿ ಮಾಡಬಾರದು, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಹುಚ್ಚರ ಕೈಗೆ ತೆಂಗಿನಕಾಯಿ ಇದ್ದಂತೆ. ಮೋದಿ ಹೇಳಿಕೆ ವಿರುದ್ಧ ಟೀಕೆ. ಪ್ರಧಾನಿ ಮೋದಿ ಹೇಳಿದಂತೆ ನಡೆದುಕೊಳ್ತಿದ್ದಾರೆ. ಮೋದಿ Z+ ಸೆಕ್ಯೂರಿಟಿ ತೆಗೆದು ಒಂದು ವಾಹನ ಮಾತ್ರ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಅದನ್ನೆಲ್ಲ ಬಿಟ್ಟು ವ್ಯಂಗ್ಯವಾಗಿ ಮಾತಾಡ್ತಿದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ರಿಸ್ಕ್ ಇರೋ ಪ್ರಧಾನಿ ಅಂದ್ರೆ ಮೋದಿ ಅವರು. ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಏನು ಪಾಲನೆ ಮಾಡ್ತಿದ್ದೀರಿ ಅಂತ ಪ್ರಶ್ನೆ. ನಿಮ್ಮ ಹಿಂದೆ ಎಷ್ಟು ವಾಹನಗಳು ಬರ್ತಿವೆ ನೋಡಿ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಹೇಳಿದ್ರು, ಕಾಂಗ್ರೆಸ್ ನಾಯಕರು ದಪ್ಪ ಚರ್ಮದ ನಾಯಕರು. ಗದಗ್ನಲ್ಲಿ ಬಿಜೆಪಿ ನಾಯಕ ಶ್ರೀರಾಮುಲು ವಾಗ್ದಾಳಿ. ಸೈಕಲ್ ಮೇಲೆ ಸವಾರಿ ಮಾಡಿದ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರ ವ್ಯಂಗ್ಯ ನಾಟಕವಾಡಿ ರಾಜ್ಯ ಆಳಬೇಕು ಅನ್ನೋ ಮನೋಭಾವ ಅಂತ ಕಿಡಿ. ಕೋವಿಡ್ನಲ್ಲಿ ಬಿಜೆಪಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಆರೋಪಿಸಿದ್ರು. ಎಲ್ಲರ ಬಗ್ಗೆ ಟೀಕೆ ಮಾಡ್ತಾರೆ. ದೇಶ ಮುಖ್ಯ, ಅಲ್ಲಿ ಗಾಂಧಿ ಕುಟುಂಬ ಮುಖ್ಯ ಅಷ್ಟೇ ಅಂತ ವಾಗ್ದಾಳಿ. ಆಗಲ್ಲ ರೀ, ಅವ್ರಿಗೆ ಫೂಲಿಶ್ನೆಸ್ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಒಂದು ವರ್ಷ ಸ್ಟಾಕ್ ಮಾಡ್ಕೊಂಡಷ್ಟು ಐತೇನ್ರಿ ನಮ್ಮ ಹತ್ರ? 75 ದಿನಕ್ಕೆ ಸ್ಟಾಕ್ ಐತೆ ನೋಡ್ರಿ. ನಮ್ಮ ಕೆಪಾಸಿಟಿ ಏನ್ರಿ, ನಮ್ಮ ಕೆಪಾಸಿಟಿ, ನಮ್ಮ ಭಾರತ ದೇಶದ ಕೆಪಾಸಿಟಿ 3 ತಿಂಗಳಾಗಷ್ಟು ಉಳಿಸ್ಬೋದ್ರಿ. ಅಲ್ರಿ 1 ಲಕ್ಷ ಅಂದ್ರೆ ಎಷ್ಟಾಯ್ತು ರೀ? 1 ಲಕ್ಷನ ಎಷ್ಟು ಕೇಳಿದ್ರು? 1 ವರ್ಷಕ್ಕೆ ಅಂದ್ರೆ ಎಷ್ಟಾಯ್ತಣ್ಣ? ಅಯ್ಯಪ್ಪ ಅವರೆಲ್ಲ ಪಾಗಲ ಆಗ್ಬಿಟ್ಟಾರಣ್ಣ. ಅವರೆಲ್ಲ ತಲೆ ಕೆಟ್ಟಿದ್ದವ್ರಿಗೆಲ್ಲ, ಅವ್ರಿಗೆಲ್ಲ ಏನು ಮಾಡೋಕ್ಕಾಗಲ್ಲ. ಕೋವಿಡ್ ಲಸಿಕೆ ಹಾಕ್ಸ್ಕೊಂಡ್ರೆ ಮಕ್ಕಳಾಗಲ್ಲ ಅಂತ ಹೇಳಿದ ಅವರು ರಾಹುಲ್ ಗಾಂಧಿ ಹೇಳ್ತದೆ ಏನಂತ, ರಾಹುಲ್ ಗಾಂಧಿ ಲಸಿಕೆ ಹಾಕ್ಸ್ಕೊಂಡ್ರೆ ಮಕ್ಕಳಾಗಲ್ಲ ಅಂತ ಹೇಳಿದ ಅಪಪ್ರಚಾರ ಮಾಡಿದ್ರು. ನೋಡಿ ಲಸಿಕೆ ಹಾಕ್ಸ್ಕೊಂಡ್ರು ಅವರೆಲ್ಲ ರಾತ್ರಿ ಹಾಕ್ಸ್ಕೊಂಬಂದು ಬೇರೆಯವ್ರ ಮಂಗನ್ ಮಾಡಿ ಯಾರನ್ನು ಸತ್ರ ಸಾಯ್ಲಿ ಬಿಡು, ಅಲ್ಲಿ ಹೋಗಿ ಫೋಟೋ ಓನರ್ ಹಾಕಬೇಕನ್ನಂತ ಜನರು ಅವ್ರು ಕಾಂಗ್ರೆಸ್ ನಾಯಕ. ಸ್ವತಃ ಸಿದ್ದರಾಮಯ್ಯ ಹಾಕ್ಸ್ಕೊಂಡ್ಬಂದ್ರು. ಅವರೇ ಹೋಗಿ ರಾತ್ರಿ ರಾಹುಲ್ ಗಾಂಧಿ ಕೂಡ ಹಾಕ್ಸ್ಕೊಂಡಿರ್ತಾನೆ. 1 ವರ್ಷ. ಸರ್ ಇನ್ನೇ ಸರ್ ಆರಾಮಿದ್ರಿ? ಸುಮ್ಮನೆ ಸರ್ ನೋಡ್ಬೇಕನ್ಸ, ಸುಮ್ಮನೆ ಭಾಳ ದಿನ ಐತಲ್ಲ. ಮಳೆ, ದೊಡ್ಡ ಮಳೆ ಅಲ್ಲಿ ಆ ಕಡೆ ಎಲ್ಲ ಮಳೆ ಇದ್ದಂಗೆ ಇಲ್ಲ ಸರ್. ಯಾಕಡೆ ಹುಬ್ಳಿಲಿ ಮಳೆ ಇದ್ದಂತೆ? ಹುಬ್ಳಿ ಮಳೆ ಐತೆ ಸರ್. ನಿನ್ನ ಹಾವೇರಿ ಭಾಳ ಆಗೈತೆ ಸರ್. ಹೌದ್ರಿ? ಹುಬ್ಳಿ ಮಳೆ ಐತೆ ಸರ್. ಇಲ್ಲ ಗಾಳಿ ಭಾಳ ಬಿಸಿದ್ರಿ 28ಕ್ಕೆ. ನೋಡ್ರಿ, ಇವರೆಲ್ಲ ಕೂಡ ದಪ್ಪ ಚರ್ಮದ ರಾಜಕಾರಣಿಗಳು, ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವ್ರಿಗೆ ಏನಂದ್ರೆ, ಇವತ್ತು ನಾನೊಬ್ಬನ ಸೈಕಲ್ ಅಲ್ಲಿ ತೋರಿದಾಗ ಸೈಕಲ್ ಸೀನಿಯರ್ಸ್ ಎಲ್ಲ ಒಟ್ಟು ಹೋಗ್ತಾ ಇದ್ದಾರೆ. ಅವರು ನಡವಳಿಕೆಗಳು ಚೆನ್ನಾಗಿಲ್ಲಾರ್ದಂತೆ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಹೇಳಿದಂಥ ವಿಷಯ ಏನು? ಪ್ರಧಾನಮಂತ್ರಿಗಳು ದೇಶದ ಹಿತದೃಷ್ಟಿದಿಂದ ಅವರು ಚಿನ್ನ ಖರೀದಿ ಮಾಡಬಾರ್ದು, ಪೆಟ್ರೋಲಿನ ಬಳಕೆ ಬಗ್ಗೆ ರಾಷ್ಟ್ರದ ಜನರಿಗೆ ಒಂದು ಮನವಿ ಮಾಡೋಂಥ ಕೆಲಸ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಇನ್ನೇನು ಅವರು ಹುಚ್ಚರ ಕೈಯಲ್ಲಿ ತೆಂಗಿನಕಾಯಿ ಇದ್ದಂಥ ರೀತಿಯಲ್ಲಿ ಅವರು ಮಾಡಿದಂಥ ಮಾತುಗಳು ಏನಿತ್ತು ಅದ್ರ ಬಗ್ಗೆ ಟೀಕೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೊದಲನೇದಾಗಿ ಮೋದಿಜಿಯವರು ಅವರು ಪಾಲನೆ ಮಾಡಿದ್ದಾರೆ. ಅವ್ರು ಹೇಳಿದಂಥ ಅವ್ರು ಸುಮ್ಮನೆ ಆಗಲಿಲ್ಲ, ಅವರು ಪಾಲನೆ ಮಾಡಿದ್ದಾರೆ. ಅವ್ರು ಪಾಲನೆ ಮಾಡಿದಂಥ ಟೈಮಲ್ಲಿ ಪ್ರಧಾನಮಂತ್ರಿಗಳು ಅವ್ರಿಗೇನು Z+ ಏನು ಸೆಕ್ಯೂರಿಟಿ ಇತ್ತು, ಅವ್ರ ಹಿಂದುಗಡೆ ಅವ್ರ ಹಿಂಬಾಲಕರಿಗೆ ಒಂದು 7-8 ಗಾಡಿಗಳು ಏನು ಹೋಗ್ತಾ ಇದ್ದೋ ಅದು ಬೇಡ ನನಗೆ ಅಂತೇಳಿ ಒಂದೇ ವಾಹನವನ್ನು ಇಟ್ಕೊಂಡು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿಗೆ ಹೋಗ್ತಾ ಇದ್ದಾರೆ, ಕ್ಯಾಬಿನೆಟ್ ಮೀಟಿಂಗ್ ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ನನ್ನ ಕಾಂಗ್ರೆಸ್ ನಾಯಕರು ಇವತ್ತು ಅವೆಲ್ಲ ವಿಚಾರಗಳನ್ನು ಬಿಟ್ಟು ವ್ಯಂಗ್ಯವಾಗಿ ಮಾತಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳು ಪಾಲನೆ ಮಾಡಿದ ನಂತರ ನಾನು ಹೇಳ್ತೀನಿ, ಇವತ್ತು ಈ ವಿಶ್ವದಲ್ಲಿ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ರಿಸ್ಕ್ ಇರುವಂಥ ಪ್ರಧಾನಮಂತ್ರಿಗಳು ಯಾರನ್ನಿದ್ದಾರೆ ಅಂದರೆ ಅದು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು. ಅತಿ ರಿಸ್ಕಿನ ಪ್ರಧಾನಮಂತ್ರಿಗಳು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು. ಈ ನರೇಂದ್ರ ಮೋದಿಜಿಯವರು ಅಷ್ಟಿದ್ದಂಥ ಟೈಮಲ್ಲಿ ಕೂಡ ನನ್ನ ಬೆಂಬಲಿಕೆ ವಾಹನಗಳು ಬರಬಾರ್ದು ಅಂತೇಳಿ ತೀರ್ಮಾನ ತಗೊಂಡ ನಂತರ ಇವತ್ತು ಸಂಪುಟ ಸಭೆಗೆ ಹೋಗ್ತಾ ಇದ್ದಾರಾ, ಎಲ್ಲ ಕಡೆ ಕೂಡ ಹೋಗಿ ಅವರು ಅಡ್ಡಾಡ್ಕೊಂಡು ಬರ್ತಾ ಇದ್ದಾರಾ. ಇವಾಗ ನಾನು ಕೇಳ್ತೀನಿ, ಅವರಂತ ಪ್ರಧಾನಮಂತ್ರಿಗಳು ಮಾಡಿಬಿಟ್ಟಾರ ಏನು ಮಾಡಿಬಿಟ್ಟಾರ? ಅವರು ಫಾಲೋಯಿಂಗ್ ಆಗ್ತಾ ಇರುವಂಥ ಏನು ಪೊಲೀಸ್ ವಾಹನಗಳು ಏನಿದೆ ಅವೆಲ್ಲ ಕೂಡ ಕಟ್ ಮಾಡಿ ಡೀಸೆಲ್ ಪೆಟ್ರೋಲು ಉಳಿತಾಯ ಮಾಡೋಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ಅಲ್ಲಿ ನಿಮ್ಮ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರಪ್ಪ ಸ್ವಾಮಿ?
ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಅಲ್ಲಿ ಕೂಡ ಅವ್ರ ಹಿಂದ್ಗಡೆ ಇರುವಂಥ ಎಲ್ಲ ವಾಹನಗಳು ಹಂಗೆ ಅಡ್ಡಾಡ್ತಾ ಇದಾವಲ್ಲ. ಅವರು ಹಿಂದ್ಗಡೆ ಇರುವಂಥ ಬಾಡಿ ಗಾರ್ಡ್ಸ್ಗಳು, ಗನ್ಮ್ಯಾನ್ಗಳು, AK-47 ಇಟ್ಕೊಂಡು ಅವ್ರ ಹಿಂದ್ಗಡೆ ಕೂಡ 7-8 10 ಗಾಡಿಗಳು ಬರ್ತಾ ಇದಾವಲ್ಲ. ನೀವು ನಿಮ್ಮ ರಾಹುಲ್ ಗಾಂಧಿ ಅವ್ರು ಪಾಲಿಸ್ಬೇಕಲ್ಲ, ಬಿಟ್ಬಿಡೋಣ. ಅವ್ರು ರಾಹುಲ್ ಗಾಂಧಿ ಪಾಲಿಸ್ತಾನಿಲ್ಲ ನೋಡೋಣ. ಇವತ್ತು ನಿಮ್ಮ ಪಾಳೆ ಐತಲ್ಲ, ಸಿದ್ದರಾಮಯ್ಯದು DK ಶಿವಕುಮಾರ್ ಪಾಳೆ ಐತಲ್ಲ, ನೀವೇನು ಮಾಡ್ತಾ ಇದ್ರಲ್ಲ, ಸುಮ್ಮನೆ ವ್ಯಂಗ್ಯವಾಗಿ ಮಾತಾಡೋದು ಮಾತ್ರ ಗೊತ್ತಾಗಲಿ. ನೀವೇನು ಮಾಡ್ತೀರಿ? ನಿಮ್ಮ ಮುಖ್ಯಮಂತ್ರಿಗಳು ಹೋದ್ರೆ 10 ಗಾಡಿ 20 ಗಾಡಿ ಹೋಗ್ತಾ ಇದ್ದಾರೆ, ನೀವು ಕಟ್ ಮಾಡಬೇಕಲ್ಲ. ಇವತ್ತು ನಿಮ್ಮ ಪಾಳೆ ಇದೆ, ಬಿಟ್ಬಿಟ್ರೆ ಅವ್ರು ಹೇಳಿದ್ರು, ಅದು ಮಾಡಿದ್ರು, ನೋಡಿಸಿದ್ದಾರೆ. ಇವತ್ತು ನಿಮ್ಮ ಅವಧಿ ನಿಮ್ಮ ಅವಧಿ ಇವಾಗ ನಿಮ್ಮ ಅವಧಿಯಲ್ಲಿ ಇವತ್ತು ನಿಮ್ಮ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ರಾಹುಲ್ ಗಾಂಧಿ ಹಿಂದ್ಗಡೆ ಎಷ್ಟು ಗಾಡಿಗಳು ಬರ್ತಾ ಇದ್ದಾರೆ ನೋಡ್ರಿ. ಇವತ್ತು ನೀವು ಮಾತಾಡ್ತಿದ್ರಲ್ಲ, ಕಾಂಗ್ರೆಸ್ ನಾಯಕರು, ನಿಮ್ಮ ಸರ್ಕಾರ ಇದಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಿಂದ್ಗಡೆ ಎಷ್ಟು ವಾಹನಗಳು ಹಿಂದ್ಗಡೆ ಬರ್ತಾ ಇದಾವೆ ನೋಡ್ರಲ್ಲ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಹಿಂದ್ಗಡೆ ಎಷ್ಟು ವಾಹನಗಳು ಅಡ್ಡಾಡ್ತಾ ಇದ್ದು ಬೆಂಗಳೂರಲ್ಲಿ ನೋಡ್ರಲ್ಲ. ನಿಮ್ಮ ಗೃಹ ಮಂತ್ರಿಗಳು ಹಿಂದ್ಗಡೆ ಎಷ್ಟು ಗಾಡಿಗಳು ಓಡಾಡ್ತಾ ಇದ್ದು ನೋಡ್ಬೇಕಲ್ಲ. ನೀವು ಕೂಡ ಕಡಿಮೆ ಮಾಡಬೇಕಲ್ಲ. ನೀವು ಯಾವ ರೀತಿಯಲ್ಲಿ ಆಗ್ಬಿಟ್ಟಿರಂದ್ರೆ ಇವತ್ತು ನಾವು ಯಾರು ಕಣ್ಣು ಮುಚ್ಕೊಂಡು ಇದಾರ ಅಂತ ತಿಳ್ಕೊಂಡು ನಿಮ್ಮ ಇಂದಿರಾ ಗಾಂಧಿ ಅವ್ರು ಏನು ಹೇಳಿದ್ರು? ಇಂದಿರಾ ಗಾಂಧಿ ಅವ್ರು ಹೇಳಿಕೆ ನೋಡ್ರಲ್ಲ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಏನು ಹೇಳಿಕೆಯನ್ನು ಕೊಟ್ಟರು? ಇದೇ ರೀತಿಯಲ್ಲಿ ಚಿನ್ನ ಖರೀದಿ ಮಾಡಬಾರ್ದು, ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡೋಂಥ ಇವೆಲ್ಲ ಕಡಿಮೆ ಮಾಡ್ಬೇಕಂತ ಇಂದಿರಾ ಗಾಂಧಿ ಅವರು ಹೇಳಿದ್ರು. 91ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಿದ್ರಲ್ಲ, ಅವತ್ತಿನ ಪ್ರಧಾನಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟರು? ಅವತ್ತಿನ ಫೈನಾನ್ಸ್ ಮಿನಿಸ್ಟರ್ ಆದಂಥ ಚಿದಂಬರಂ ಏನು ಹೇಳಿಕೆಗಳು ಕೊಟ್ಟರು? ನೀವು ನೋಡ್ರಲ್ಲ. ಸುಮ್ಮನೆ ಪ್ರಧಾನಮಂತ್ರಿ ಮಾತಾಡಿದ ತಕ್ಷಣನೇ ಇಲ್ಲ ನೀವೇ ಹಿಂಗೆ ಓಡಾಡಿರಿ ಹಂಗೆ ಓಡಾಡಿರಿ ಅನ್ಕ. ನಿಮ್ಮ ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ, ನಿಮ್ಮ ಸರ್ಕಾರ ಈ ಪರಿಸ್ಥಿತಿ ಬಂದಂಥ ಟೈಮಲ್ಲಿ, ಯುದ್ಧವಾದಂಥ ವಾತಾವರಣ ಸೃಷ್ಟಿಯಾದಂಥ ಟೈಮಲ್ಲಿ, ಅಮೆರಿಕ, ಇಸ್ರೇಲ್, ಇರಾನ್ ಅಂತ ದೇಶಗಳು ಸೃಷ್ಟಿಯಾದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಮಿತಿಯಾಗಿ ಬಳಸಬೇಕು ಅನ್ನೋಂಥ ವಿಷಯ ಇಂದಿರಾ ಗಾಂಧಿ ಅವರು ಹೇಳಿದ್ರು, ನಿಮ್ಮ ಮನಮೋಹನ್ ಸಿಂಗ್ ಅವರು ಹೇಳಿದರು. ಇವತ್ತು ಪ್ರಧಾನಮಂತ್ರಿಗಳು ದೇಶದ ಹಿತದೃಷ್ಟಿಯಿಂದ ಮಿತವಾಗಿ ಬೆಳೆಸ್ರಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಲ್ಲ. ನಮಗಿನ ಆರ್ಥಿಕ ದಿವಾಳಿ, ಇನ್ನೂ ಆರ್ಥಿಕ ದಿವಾಳಿ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು ಹೇಳಲ್ಲ? ಆರ್ಥಿಕ ದಿವಾಳಿ ಆಗಿದ್ದೇನ್ರಿ. ಆರ್ಥಿಕ ವ್ಯವಸ್ಥೆಯಲ್ಲಿ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ, ನೆನ್ಪಿಡ್ಕೊಳ್ರಿ. ಈ ಜಗತ್ತಿನಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. GDP ಏನಿದೆ ರೀ, 6 ಪಾಯಿಂಟ್ ಸಮಥಿಂಗ್ GDP ಇದೀವಿ ರೀ. ಸುಮ್ಮನೆ ಏನು ನಿಮ್ಗೆ ಏನಂತ ಹೇಳಿದ್ರೆ ಇವತ್ತು ಸುಮ್ಮನೆ ಮಾತಾಡ್ತೀವಿ. ಪ್ರಧಾನಮಂತ್ರಿಗಳ ಹತ್ರ ಮಾತಾಡಕ್ಕೆ ನಿಮ್ಗೆ ಯಾರಿಗೇನಾಗಲಿ ಸ್ವಲ್ಪನಾಗಲಿ ನಿಮ್ಗೇನೋ ಕಿಂಚಿತ್ತಾನಾಗಲಿ ನಿಮ್ಗೇನ ಆತ್ಮಸಾಕ್ಷಿ ಇದೇನ್ರಿ ನಿಮಗೆ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋಷ್ಟು? ಇವತ್ತು ದೇಶ ಅಂದ್ರೆಗೇ ಇವತ್ತು ಇಡೀ ವಿಶ್ವದಲ್ಲಿ ಮೆಚ್ಚುತ್ತಾ ಇದ್ದಾರೆ ರೀ. ಅವ್ರಿಗೆ ಏನಂದ್ರೆ ಇವತ್ತು ನಾನೊಬ್ಬನ ಸೈಕಲ್ ಹತ್ತಿ ತೋರಿದಾಗಿನ ಸೈಕಲ್ ರಾಮ್ಲೂರ್ ಎಷ್ಟು ಉಳಿಸ್ತಾರ ಅನ್ನೋದಕ್ಕಿಂತ ಯಾರೋ ಒಬ್ಬ ಲೀಡ್ರು ಒಬ್ಬ ಸೈಕಲ್ ಹತ್ತಿದ್ರೆ, ಒಬ್ಬ ಲೀಡ್ರ್ ನಡ್ಕೊಂಬಂದ್ರೆ, ಯಾರೊಬ್ಬ ಜಡ್ಜಪ್ಪ ಯಾವ ರಾಜ್ಯದಲ್ಲೂ ಗೊತ್ತಿಲ್ಲ, ಒಬ್ಬ ಜಡ್ಜ್ ಸೈಕಲಾಗಿ ಹೋಗ್ತಿದ್ದ. ಅದನ್ನ ನೋಡಿ 10 ಮಂದಿ ಹೋಗ್ಬೇಕಂದ್ರೆ ಆದಷ್ಟು ಸೇವಿಂಗ್ಸ್ ಮಾಡ್ಬೇಕನ್ನೋಂಥ ಪ್ರಯತ್ನ ಆಗಲಿ. ನಾವು ಹೋದ ತಕ್ಷಣ ನಮ್ಮ ಜೊತೆಲಿ ಎಲ್ಲರೂ ಇವತ್ತು ಗದಗ ಜಿಲ್ಲೆಯಲ್ಲಿ ಯಾರನ್ನೋ ಒಬ್ಬರು ದೊಡ್ಡ ರಾಜಕಾರಣಿಗಳು ನಮ್ಮಂತೂ ಸೈಕಲ್ದಲ್ಲಿ ಹೋದ್ರೆ ಎಲ್ಲ ಸೈಕಲ್ಲೇ ನಡೀತಾವೇನ್ರಿ. ಅಷ್ಟು ಉಳಿತಾಯ ಮಾಡಿದ್ರೆ ಜನರಿಗೆ ಅವೇರ್ನೆಸ್ ಕೊಡು. ಒಂದೇ ದಿನಕ್ಕೆ ಒಂದೇ ರಾತ್ರಿ ಏನು ಆಗಲ್ರಿ. ಅವ್ರಿಗೇನಂತ ಹೇಳಿದ್ರೆ ಏನು ಮಾಡಿದ್ರೆ ಕೂಡ ಅವ್ರು ತಪ್ಪು ಚರ್ಮದಲ್ಲಿದ್ದಂಥ ಕಾಂಗ್ರೆಸ್ಸಿನ ಸರ್ಕಾರದ ನಾಯಕರು, ಅದು ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವ್ರು ಏನಪ್ಪ ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಮಾತಾಡಿವಿ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಆತ್ಮಸಾಕ್ಷಿಯಾಗಿ ಮಾತಾಡಲಿಲ್ಲ. ಅವ್ರಿಗೆ ಯಾವ ಆತ್ಮಸಾಕ್ಷಿಯಾಗಿ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಜನರೆಲ್ಲ ಕೂಡ ಮರ್ತಾರ. ಜನರು ಕಾಂಗ್ರೆಸ್ಸಿನ ಬೇಡ ಅಂತ ಇದ್ದಾರೆ, ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಬೇಡ ಅಂತ ಇದ್ದಾರೆ. ಜನರಿಗೆ ಅವೇರ್ನೆಸ್ ಇದೆ ರೀ. ಅವೇರ್ನೆಸ್ ಸೃಷ್ಟಿ ಮಾಡಬೇಕು. ಒಬ್ಬ ಮನುಷ್ಯನಿಗೆ ಅವೇರ್ನೆಸ್ ಹೆಂಗೆ ಬರ್ತತೆ? ಇವತ್ತು ಆ ಮನುಷ್ಯನಿಗೆ ಅನುಭವ ಹೆಂಗೆ ಬರ್ತತೆ? ಆ ಅನುಭವ ಬರಬೇಕು ಅಂತ ಹೇಳಿದ್ರಿಗಿನ ಆ ಮನುಷ್ಯನಿಗೆ ವಿಶ್ವಾಸ ಬರೋಂಥ ಕೆಲಸ ನಾವು ಮಾಡ್ಬೇಕ್ರಿ. ಒಬ್ಬ ಲೀಡ್ರನ್ನು ಮಾಡಿದ್ರೆ ಅದ್ರ ನೋಡಿಕೊಂಡು ಇನ್ನೊಬ್ಬರನ್ನು 10 ಜನರು ಮಾಡ್ತಾರೆ. ಅವ್ರು ಯಾವತ್ತೂ ಪಾಲನೆ ಮಾಡಿಲ್ರಿ. ಕೋವಿಡ್ ಬಂದಂಥ ಟೈಮಲ್ಲಿ ಸಪೋರ್ಟ್ ಮಾಡಿಲ್ಲ ಅಲ್ರಿ. ಕೋವಿಡಲ್ಲಿ ಪ್ರಧಾನಮಂತ್ರಿಗಳನ್ನ ಆರೋಪಣೆ ಮಾಡಿ ಅವರು ಭ್ರಷ್ಟಾಚಾರ ಮಾಡೋದಂತ ಕುಂತಿದ್ರಿ. ಎಷ್ಟೋ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಕುಂತಿದ್ರಿ. ಯಾರನ್ನು ಬಿಟ್ಟಾರ್ರಿ ಇವರು? ಯಾರನ್ನು ಬಿಟ್ಟಾರೇನ್ರಿ? ಅವ್ರಿಗೇನ್ರಿ ಸುಮ್ಮನೆ ನಾಟಕ ಮಾಡ್ಕೊಂತ ರಾಜ್ಯನ ಆಳ್ಬೇಕಂತ್ಕೊಂಡ್ರಿ. ಯಾರು ಬಿಟ್ಟಾರ್ರಿ? ಕೋವಿಡಲ್ಲಿ ಏನು ಸಪೋರ್ಟ್ ಮಾಡಿದ್ರಿ? ಏನು ಮಾಡಿಲ್ಲ. ಏನು ನಮ್ಮನ್ನೇನೋ ಬಿಟ್ರೇನ್ರಿ? ನಮ್ಮನ್ನು ಹೆಂಗೋ ಪುಣ್ಯಕ್ಕೆ ನಾವು ಹಂಗೆ ತಪ್ಪಿಸ್ಕೊಂಡಿವಿ. ಇಲ್ಲಿ ಸರ್ಕಾರ ಇದ್ರಿಗೆ ನಾವು ಏನು ಬೇಕಾ ಮಾಡೋಂಥವ್ರು ಮಂದಿ ನೋಡ್ರಿ. ಅಲ್ಲಿ ನೋಡಿದ್ರಲ್ಲ ಅವತ್ತಿನ ಸಂದರ್ಭದಲ್ಲಿ ಇಲ್ಲ ಯಡಿಯೂರಪ್ಪರು ಭ್ರಷ್ಟಾಚಾರ ಮಾಡಿದಾರ, ರಾಮ್ಲು ಭ್ರಷ್ಟಾಚಾರ ಮಾಡಿದಾರ, ಸುಧಾಕರ್ ಭ್ರಷ್ಟಾಚಾರ ಮಾಡಿದಾರ, ಎಲ್ಲರೂ ಭ್ರಷ್ಟಾಚಾರ ಮಾಡಿದಾರೆ ಅಂತ ಹೇಳಿದ್ರು. ಹೆಂಗೆ ಬೇಕಾ ಹಂಗೆ ಒಟ್ಟು ಬಿಡ್ತಾರ್ರಿ ಅವರು. ಇವತ್ತು ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಾರೆ, ದೇಶದಲ್ಲಿದ್ದಂಥ ಹಿಂದೂಗಳ ಬಗ್ಗೆ ಟೀಕೆ ಮಾಡ್ತಾರೆ, ಎಲ್ಲರ ಬಗ್ಗೆ ಟೀಕೆ ಮಾಡ್ತಾರೆ ಇವರು. ಅವ್ರಿಗೇನು ಬೇಕು? ಅಧಿಕಾರ ಬೇಕು, ದೇಶ ಬೇಕಿಲ್ಲ ಅವ್ರಿಗೆ. ಏನಂದ್ರೆಗಿನ ಗಾಂಧಿ ಕುಟುಂಬ ಮುಖ್ಯ, ದೇಶ ಮುಖ್ಯ ಅಲ್ಲ ಅವ್ರಿಗೆ. ನಾವು ದೇಶ ಮುಖ್ಯ ಅನ್ನೋಂಥವ್ರು, ಕುಟುಂಬ ಮುಖ್ಯ ಅಲ್ಲ ನಮಗೆ. ಅವ್ರಿಗೆ
ಗಾಂಧಿ ಕುಟುಂಬ, ನೆಹರು ಕುಟುಂಬ ಮುಖ್ಯ. ಅವ್ರು ಚಲೋ ಇದ್ರೆ ದೇಶ ಚಲೋ ಇದ್ದಂಗೆ.